ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಪನ್ನೀರ್ ಗ್ರಿಲ್ ಸಲಾಡ್ ಮಾಡಿದ್ದೀನಿ. ತುಂಬ ಚೆನ್ನಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಅದು ಮುಂಚೆ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಓಕೆನಾ? ಟೇಸ್ಟ್ ಆಗಿದೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಪನ್ನೀರ್ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮಯೋನೀಸು ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಟೊಮೆಟೊನ ಫಸ್ಟಿಗೆ ಹಾಕೋತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ನೀವು ಯಾವ ಥರ ತರಕಾರಿ ಬೇಕು ನಿಮಗೆ ತರಕಾರಿಗಳನ್ನ ಸೇರಿಸ್ಕೋಬೋದು. ಅದರಿಂದನೂ ಟೇಸ್ಟ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಪನ್ನೀರ್ ಮಾಡಲಿಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಕಸೂರಿ ಮೇಥಿ, ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪನ್ನೀರನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಅದನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತವದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ರುಚಿ ಕೂಡ ಹೆಚ್ಚಾಗುತ್ತೆ. ಹಾಗೆ ನೀವು ಪ್ಲೇನ್ ಬೇಕಿದ್ರೆ ನೀವು ಪ್ಲೇನ್ ಪನ್ನೀರನ್ನ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಮಯೋನೀಸ್ ಯೂಸ್ ಮಾಡ್ತಿದ್ದೀನಿ. ನೀವು ಮಯೋನೀಸ್ ಬದಲಿಗೆ ಮೊಸರು ಕೂಡ ಯೂಸ್ ಮಾಡ್ಬೋದು. ಹಾಗೆ ಹೆಚ್ಚಿನ ತರಕಾರಿ ಹಾಕಿ ಕೊಟ್ಟು ಮಕ್ಳಿಗೆ ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ಕೂಲಿಂದ ಬಂದಾಗ ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ವೆಯ್ಟ್ ಗೇನ್ ಮಾಡ್ತಿದ್ದೀರಾ, ಇಂಥವ್ರು ಏನಾದ್ರು ಸಿಂಪಲಾಗಿ ತಿನ್ನಬೇಕು, ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತಲ್ವಾ, ಅಂಥವರು ಈ ಥರ ಸ್ನ್ಯಾಕ್ಸ್ನ ನೀವು ಮಾಡಿ ಮನೇಲೇ ತಿನ್ಬೋದು. ಇದಕ್ಕೆ ನೀವು ಬೇರೆ ಬೇರೆ ತರಕಾರಿಗಳು ಹಾಗೆ ಪೀನಟ್ಸ್ ಈ ಥರ ಡಿಫ್ರೆಂಟಾಗಿ ಹಾಕ್ಕೊಂಡು ನಿಮ್ಮ ಟೇಸ್ಟ್ ಬಡ್ಡಿಗೆ ಆ ಥರ ಬೇಕು ಆ ರೀತಿ ನೀವು ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಇನ್ನು ನಾನು ಮಯೋನೀಸ್ ಹಾಕಿದ್ದೀನಿ. ಮಯೋನೀಸ್ ಇಷ್ಟಪಡ್ದಿರೋ ಮೊಸರು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಟೇಸ್ಟ್ಗೆ ನೀವು ಚೇಂಜ್ ಮಾಡ್ಕೋಬೋದು. ಬಿಳಿ ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹಾಕಿದ್ರೆ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಹಾಗೆ ನಮ್ಗೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ವೈಬ್ ಬರುತ್ತೆ. ಖುಷಿಯಾಗುತ್ತೆ ತಿನ್ನಲಿಕ್ಕೆ. ನಾವು ಏನೇ ಹೆಲ್ತಿಯಾಗಿ ಮಾಡ್ಕೋತೀವಲ್ವ ಅದನ್ನು ನಾವು ಪ್ಲೇಟಿಗೆಲ್ಲ ಡಿಫ್ರೆಂಟಾಗಿ ಸರ್ವ್ ಮಾಡ್ಕೊಂಡಾಗೆಲ್ಲ ನಮ್ಗೆ ಖುಷಿಯಾಗುತ್ತೆ. ಅದೇ ಬೌಲಲ್ಲಿ ತಿನ್ನೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲಾಗಿ ಮಾಡ್ಕೊಂಡಾಗ ನಮಗೊಂಥರ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ. ಇದು ಒಂದ್ಸಲಿ ನೀವು ಮಾಡ್ಕೊಂಡು ತಿನ್ನೋಡಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ನನ್ನ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಅವರಿಗೂ ಕೂಡ ಮಾಡಿಕೊಟ್ಟಿದ್ದೆ, ತುಂಬ ಇಷ್ಟಪಡ್ತಿದ್ರು. ಇದರಲ್ಲಿ ಫೈಬರ್ ಹಾಗೂ ಪ್ರೋಟೀನ್ ಅಂಶ ತುಂಬ ಇಂದ ಮೂಳೆಗಳ ಸ್ನಾಯುಗಳ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಮಕ್ಕಳಿಗೆಲ್ಲ ಹೆಲ್ತಿಯಾಗಿ ಈ ಥರ ಮಾಡಿಕೊಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಹಾಗೆ ಕಲರ್ಫುಲ್ ಆಗಿದೆ ನೋಡಿದ್ರಲ್ವಾ, ಎಲ್ಲ ವೆಜಿಟೇಬಲ್ ಹಾಕಿದ್ರಿಂದ ಕಲರ್ಫುಲ್ಲಾಗಿ ಕಾಣುತ್ತೆ. ಅವರು ಕೂಡ ಖುಷಿಪಟ್ಟು ತಿಂತಾರೆ. ಎಲ್ಲ ತರಕಾರಿಗಳು ತಿನ್ನಲ್ಲ ಅಂತೀವಿ ಮಕ್ಕಳು. ಈ ಥರ ಮಾಡಿಕೊಟ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅವರು ಕೂಡ ಇಷ್ಟಪಡ್ತಾರೆ. ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ರೆಡಿ ರೆಡಿಯಾಗಿದೆ, ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಓಕೆನಾ? ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಓಕೆನಾ? ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.